ನೋಡಿ, ಇನ್ನು ಮುಂದೆ ಬರ್ತಕ್ಕಂಥ ಕಾಯಿಲೆಗೆ ನೀವು ಕೊಡೋಂಥ ಇಂಗ್ಲೀಷ್ ಮೆಡಿಸಿನ್ ಯಾವುದೇ ಪ್ರಯೋಜನ ಇಲ್ಲ. ಮತ್ತೆ ಇನ್ನು ಮಾಮೂಲಿ ಏನು ಈಗ ಹಿಂದೆಲ್ಲ ಏನು ಕರೋನಾ ಅಂದ್ರೋ ಮತ್ತೆ ಮರುಕಳಿಸ್ತದೆ. ಪ್ರಥಮವಾಗಿ ಭಯ ಸೃಷ್ಟಿಯಾಗುತ್ತೆ. ಎಲ್ಲೂ ಯಾವುದೂ ಕೆಲಸ ಮಾಡಲಿಕ್ಕಾಗಲ್ಲ. ಪ್ರಳಯ ಆಗ್ಬೋದು, ಮತ್ತು ಭೂಕಂಪ ಆಗ್ಬೋದು, ಮತ್ತು ಕೆಲಸ ಸಿಗಲ್ಲ. ನೋಡಿ, ಇನ್ನು ಮುಂದೆ ಬರ್ತಕ್ಕಂಥ ಕಾಯಿಲೆಗೆ ನೀವು ಕೊಡೋಂಥ ಇಂಗ್ಲೀಷ್ ಮೆಡಿಸಿನ್ ಯಾವುದೇ ಪ್ರಯೋಜನ ಇಲ್ಲಪ್ಪ. ಕೈಲಾಸ ಪರ್ವತ ಹರಿತಾ ಇದೆಯೋ ಅದು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತೆ. ಸಾಕ್ಷಾತ್ಕಾರ ಆಗುತ್ತೆ, ತಾಯಿ ಜಗನ್ಮಾತೆ ಸಾಕ್ಷಾತ್ಕಾರ ಆಗುತ್ತೆ, ಗುರುಕುಲ ಬರುತ್ತೆ. ಇಷ್ಟು ಬದಲಾವಣೆಗಳಾಗುತ್ತೆ. ಪಿ ಕಿಟ್ ಹಾಕೊಂಡು ಆಕ್ಸಿಜನ್ ಹಾಕೊಂಡು ಓಡಾಡುವಾಗ ರೋಡಲ್ಲಿ ಓಡಾಡ್ತಿರೋ ಬೇರೆಯವರು ಅಂದ್ರೆ ಉಸಿರಾಡೋಕ್ ಕೂಡ ಸಮಸ್ಯೆ ಆಗುತ್ತೆ. ಖಂಡಿತ ಮುಂದೆ ಬರೋದೇ ಅದು. ಅಣು ಬಾಂಬು ಅಂತಾರೋ ಅವೆಲ್ಲ ಪ್ರಚೋದನೆಗಾಗಿ ಆಟೋಮೆಟಿಕ್ ಅವೇ ಸ್ಫೋಟ ಆಗುತ್ತೆ. ಗುರುಗಳೇ ನಮಸ್ತೆ. ನಮಸ್ತೆ. ನೀವು ಈ ಹಿಂದೆ ತಿಳಿಸ್ಕೊಟ್ಟಿದ್ರಿ ಗುರುಗಳೇ, ಅಂದ್ರೆ ಜನವರಿ ನಂತರ ಕೆಲವೊಂದು ಸಾಕಷ್ಟು ಭರತ ಭೂಮಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಇಡೀ ಪ್ರಪಂಚದಲ್ಲೇ ಒಂದು ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಬದಲಾವಣೆ ಆಗುತ್ತೆ, ಮತ್ತೆ ಈ ಒಂದು ಬದಲಾವಣೆಯಲ್ಲಿ ಹೇಗೆ ಮನುಷ್ಯ ತನ್ನ ಒಂದು ಅಂದ್ರೆ ನಾವು ಏನು ನಮ್ಮಲ್ಲಿ ನಾವು ಬದಲಾವಣೆ ಕಂಡುಕೊಂಡ್ರೆ ನಾವು ಮುಂದಕ್ಕೆ ಹೇಗೆ ಜೀವಿಸ್ಬೋದು. ಮತ್ತು ಇನ್ನೊಂದು ತಿಳಿಸಿದರೆ 18 ಕೋಟಿ ಜನಸಂಖ್ಯೆ ಮುಂದಕ್ಕೆ ಉಳಿತಾರೆ ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಆಹಾರ ಶೈಲಿ ಮತ್ತು ಜೀವನ ಶೈಲಿ ಎಷ್ಟೆಲ್ಲ ಒಂದು ಬದಲಾವಣೆ ಕಂಡುಕೊಳ್ಳುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಗುರುಗಳೇ. ಜನವರಿ ನಂತರ ಏನಾಗುತ್ತೆ ಅಂದರೆ ದೈವ ಪ್ರಥಮವಾಗಿ ಭಯ ಸೃಷ್ಟಿಯಾಗುತ್ತೆ. ಎಲ್ಲೂ ಯಾವುದೂ ಕೆಲಸ ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ಪ್ರಕೃತಿ ವಿಕೋಪಗಳು ನಡೆಯುತ್ತೆ. ಪ್ರಳಯ ಆಗ್ಬೋದು, ಮತ್ತೆ ಭೂಕಂಪ ಆಗ್ಬೋದು, ಮತ್ತೆ ಕೆಲಸ ಸಿಗಲ್ಲ. ಮತ್ತೆ ಭೂಮಿ ತಾಯಿ ನಂಬ್ಕೊಂಡು ಹಿಂದೆಲ್ಲ 200 ವರ್ಷದ ಹಿಂದೆ ಏನು ಮಾಡ್ತಿದ್ರು. ಹಿಂದೆ ಒಂದು ಮನೆಗೆ ಹೋದ್ರೆ ತಿಪ್ಪೆ ನೋಡಿ ಮತ್ತೆ ಕಣಜ ನೋಡಿ ಹೆಣ್ಣು ಕೊಡೋರಂತೆ. ಬರಗಾಲ 4-5 ವರ್ಷ ಬಂದ್ರು ಇಲ್ಲಿ ತಿಂದಕ್ಕೆ ಅನ್ನ ಇರುತ್ತಾ, ಹಸು ಕೊಟ್ಟಿಗೆ ನೋಡಿ ಇದು ಮಾಡೋರಂತೆ. ಆ ಒಂದು ಕಾಲ ಸಮೀಪಿಸ್ತಾ ಇದೆ ಮುಂದಕ್ಕೆ. ಭೂಮಿ ತಾಯಿನ ಯಾರು ಪರಿಪೂರ್ಣವಾಗಿ ಶುದ್ಧ ಜ್ಞಾನದಿಂದ ಯಾರ್ಯಾರು ಏನೇನು ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಎಲ್ಲವೂ ಪ್ರಾಪ್ತಿ ಆಗುತ್ತೆ. ಭೂಮಿ ತಾಯಿನೇ ಅನುಗ್ರಹ ಮಾಡ್ತಾರೆ. ವರ್ಣ ದೇವರ ಅನುಗ್ರಹನೂ ಇರುತ್ತೆ. ಮತ್ತೆ ಮುಂದೆ ಅಕ್ಷಯ ಪಾತ್ರೆನೂ ಕೆಲವೊಂದು ಸ್ಥಳದಲ್ಲಿ ಪರಮಾತ್ಮನೇ ಇದು ಮಾಡ್ತಾರೆ. ಅಂದರೆ ಯಾವ ರೀತಿ ಗುರುಗಳೇ ಅಕ್ಷಯ ಪಾತ್ರೆ ಏನಕ್ಕೆ? ಅಂದರೆ ನಾವು ಈ ಹಿಂದೆ ಅದ್ರ ಬಗ್ಗೆ ಕೇಳಿದ್ದೀವಿ, ಅಕ್ಷಯ ಪಾತ್ರೆ ಅಂದರೆ ಏನು ಅಂತ. ಸೊ ಆ ರೀತಿ ಇರೋವಂಥದ್ದ ಆ ಒಂದು ಮೂಲ ಸಿದ್ಧಿ ಪುರುಷರು ಪರಮಾತ್ಮ ಬೇಡಂಥ ಋಷಿಗಳು ಮುನಿಗಳು ವಾಸ ಇರ್ತಕ್ಕಂಥ ದೈವಿಕ ಸ್ಥಳದಲ್ಲಿ ಆ ಒಂದನ್ನು ಪರಮಾತ್ಮನೇ ಇಟ್ಟಿರ್ತಾರೆ. ಆ ಸ್ಥಳದಲ್ಲಿ ಎಲ್ಲೋ ಒಂದು ಅವ್ರೇನು ಬೆಳಿಬೇಕು ಅಂತಲ್ಲ, ಎಲ್ಲೋ ಒಂದಿಂದ ಆಹಾರದ ದವಸ ಧಾನ್ಯ ಆಗ್ಬೋದು, ಪ್ರತಿಯೊಂದು ಎಲ್ಲವೂ ಆ ಸಮಯಕ್ಕೆ ಬರುತ್ತೆ. ಅಲ್ಲಿ ಬಂದವ್ರಿಗೆ ಹಸಿವು ನೀಗಿಸೋವಂಥದ್ದು ಅನ್ನದಾನ ನಡೀತಾ ಇರ್ತದೆ, ಜ್ಞಾನದ ಬೋಧನೆ ನಡೀತಾ ಇರ್ತದೆ. ನೋಡಿ, ಇನ್ನು ಮುಂದೆ ಬರ್ತಕ್ಕಂಥ ಕಾಯಿಲೆಗೆ ನೀವು ಕೊಡೋಂಥ ಇಂಗ್ಲೀಷ್ ಮೆಡಿಸಿನ್ ಯಾವುದೇ ಪ್ರಯೋಜನ ಇಲ್ಲಪ್ಪ. ಒಂದು ಮಗುನ ಹಿಂದೆ ಸೂಲ್ಗಿತ್ತಿರು ಯಾವ ರೀತಿ ಜನನ ಮಾಡ್ತಿದ್ರು ಅನ್ನೋದು ಜಗತ್ತು ಗೊತ್ತಿಲ್ಲ. ಇವತ್ತು ಮಾತೆತ್ರೆ ಹೊಟ್ಟೆ ಕುಯ್ದು ಮಗು ತೆಗಿಯೋಂಥ ಕಾಲ ಬಂದಿದೆ. ಹೌದು. ನಿಜವಾದ ಪರಮಾತ್ಮ ಸಂಕಲ್ಪ ಮಾಡಿದ್ದು ತಾಯಿ ಗರ್ಭದಿಂದ ಅದಾಗದು ಜನನ ಆಗ್ಬೇಕು. ಆ ನೋವು ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲವೂ ಕಲುಷಿತ ಆಗಿದೆ. ಆಹಾರದಿಂದ ಹಿಡ್ದು ಜ್ಞಾನದಿಂದ ಎಲ್ಲವೂ ಕಲುಷಿತ ಆಗಿದೆ. ಇದು ಒಂದೇ ಸತಿ ಪರಿಪೂರ್ಣ ಆಗಲ್ಲ, ಅಂತ ಪರಿಪೂರ್ಣ ಆಗುತ್ತೆ. ಎಲ್ಲ ಒಂದೇ ಸರಿ ಬದಲಾವಣೆ ಆಗೋದಿಲ್ಲ, ಸ್ವಲ್ಪನೇ ಆಗ್ತದೆ. ಅಂದ್ರೆ ಪ್ರಳಯ ಅಂದ್ರೆ ಯಾವ ರೀತಿ ಗುರುಗಳೇ? ಅಂದ್ರೆ ಯುದ್ಧ ಭೀತಿ ಬರುತ್ತಾ, ಇಲ್ಲ ಭೂಕಂಪ ಆಗುತ್ತಾ? ಎಲ್ಲಾ ರೀತಿನೂ ಆಗುತ್ತೆ. ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಏನ್ ಹಿಮಾಲಯದ ಕೈಲಾಸ ಪರ್ವತ ಹರಿತಾ ಇದೆಯೋ ಅದು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತೆ. ಜಗತ್ತಲ್ಲಿ ಏನಂತಂದ್ರೆ ಶಾಸ್ತ್ರ ಅನ್ನೋದು ಏನ್ ಹೇಳ್ತಾ ಇದ್ದೇನೆ, ಪೂರ್ವನೇ ಪರಿಪೂರ್ಣ ಅಂತ ಇದೆ.
ಅಲ್ವಾ? ಪಶ್ಚಿಮಕ್ಕೆ ಹೋದ್ರೆ ಮುಳುಗು ಹೋಗ್ತೀರಾ ಅಂತ ಶಾಸ್ತ್ರ ಹೇಳ್ತದೆ. ಹೌದು. ಆದರೆ ಶಿವ ತನ್ನ ಗಣೇಶ ಮಗುಂಗೆ ತಲೆ ಇದಾದಾಗ ಉತ್ತರದಿಂದಲೇ ತಗೊಂಬಂದ್ರು. ಉತ್ತರದಲ್ಲಿ ಇರ್ತಕ್ಕಂಥ ಪರಿಪೂರ್ಣ ಇನ್ನ ಜಗತ್ತಿಗೆ ಪರಮಾತ್ಮ ಬಿಟ್ಕೊಟ್ಟಿಲ್ಲ. ದೈವದ ಮೂಲ ಉತ್ತರದಲ್ಲಿರೋದು. ಋತುಚಕ್ರ ಬದಲಾವಣೆ ಆಗುತ್ತೆ. ಮತ್ತೆ ದಕ್ಷಿಣ, ನೀವು ಒಂದು ಶರೀರದಲ್ಲಿ ಆತ್ಮ ಇದ್ದಾಗ ವ್ಯಕ್ತಿ ಅಂತ ಗುರುತಿಸ್ತೀರಾ, ಆತ್ಮ ಹೋದ್ಮೇಲೆ ಶವ ಅಂತೀರ. ಆ ಶವಕ್ಕೆ ಪೂಜೆ ಮಾಡಿ ನೀವು ಮಲಗಿಸದೆ ಕೂರ್ಸದೆ ದಕ್ಷಿಣಮುಖವಾಗಿ. ಹೌದು ಹೌದು. ಆ ದಕ್ಷಿಣ ಅನ್ನೋದ್ರಲ್ಲೇ ಪರಿಪೂರ್ಣ ಇದೆ. ಓಂ ದಕ್ಷಿಣ ಮೂರ್ತಿಯೇ ನಮಃ ಅಂತ ಭಗವಂತನ ನಾಮಸ್ಮರಣೆಯಲ್ಲಿ ದಕ್ಷಿಣ ಮೂರ್ತಿ ಇದು ಮಾಡ್ತೀರಾ, ಆದ್ರೆ ದಕ್ಷಿಣಕ್ಕೆ ಯಾರು ಇರಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದ್ರೆ ದೈವ ಏನಿದೆ ಆ ಮೂಲನ ಬರ್ತಾ ಬರ್ತಾ ಎಲ್ಲರೂ ಮರ್ತಿದ್ದಾರೆ. ಹಿಂದೆ ಅದೇ ಮಾರ್ಗಕ್ಕೆ ಹೋಗ್ತಾರೆ. ದಕ್ಷಿಣನೇ ಪರಿಪೂರ್ಣ. ಭಗವಂತನಿಗೆ ಯಾವುದೇ ಒಂದು ಇದೆ ನಿರ್ದಿಷ್ಟವಾದ ಯಾವುದೇ ಇಲ್ಲ, ದಿಕ್ಕಿಲ್ಲ. ಎಲ್ಲ ಒಂದು ಬೆಳಕು ಸೂರ್ಯನಿಂದ ಬರ್ತಾ ಇದೆ ಅಂದ್ರೆ ದಕ್ಷಿಣಕ್ಕೆ ಬರಲ್ಲ, ಪೂರ್ವಕ್ಕೆ ಬರಲ್ಲ, ಉತ್ತರಕ್ಕೆ ಬರಲ್ಲ, ಪಶ್ಚಿಮಕ್ಕೆ ಬರಲ್ಲ, ಎಲ್ಲಾ ಕಡೆ ಪ್ರಸರಿಸ್ದಂಗೆ ಆ ದೈವ ಅನ್ನೋದು ಒಂದಿದು. ಜಗತ್ತಿನ ಆಧಾರ ಸೂರ್ಯನ ಗ್ರಹಣ ಇದೆ ಅಂತ ನೀವು ಅಂತೀರಿ. ಗ್ರಹಣ ಹಿಡಿತು. ಇವತ್ತು ಮನೆಯಲ್ಲಿರೋ ನೀರಿಗೆ ದರ್ಬೆ ಹಾಕಿ ಎಲ್ಲದಕ್ಕೂ ಹಾಕಿ ಅಂತೀರಿ. ನೀವು ನದಿಗೆ ಹಾಕಿ ಹಂಗಾರೆ ನದಿ ನೀರು ಖಾಲಿ ಮಾಡ್ತೀರೇನಪ್ಪ? ಮನೆಯಲ್ಲಿರೋ ಬೋರ್ವೆಲ್ ನೀರು ಖಾಲಿ ಮಾಡ್ತೀರಾ? ಇದೇ ಸಾಧ್ಯ ಇಲ್ಲ ಅಂದಮೇಲೆ ಮನೇಲಿರೋ ನೀರನ್ನು ಖಾಲಿ ಮಾಡಿ ಯಾವ ರೀತಿ ನೀವು ಕರ್ಮ ಕಳ್ಕತ್ತೀರಿ? ಆದ್ರೆ ಗ್ರಹಣ ದಿನ ಅದ್ ಮಾಡ್ಲೇಬೇಕು ಅಂತಾರಲ್ಲ ಗುರುಗಳ, ಇಲ್ಲ ದೋಷ ಆಗ್ಬಿಡುತ್ತೆ ಅಂತಾರೆ. ಅಲ್ಲ, ದೋಷ ಆಗುತ್ತೆ ಅಂತಂದಿದ್ದು ದೋಷ ಮಾಡ್ಕೊಂಡವ್ರು ಯಾರಿದ್ದಾರೆ? ಆದ್ರೆ ನೀವು ಅದ್ ಮಾಡಿದ್ಕೆ ಪರಿಪೂರ್ಣ ಆಯ್ತು ಅಂತ ನೀವ್ ಹೇಗಪ್ಪ ಅನ್ಕತ್ತೀರಿ? ಸೊ ಇದ್ರ ಬಗ್ಗೆ ಯೋಚನೆ ಹಿಂದೆಲ್ಲ ಒಂದು 200 ವರ್ಷದ 200-250 ವರ್ಷದ ಹಿಂದೆ ಒಂದು ಮನೆ ಮಾಡ್ಬೇಕಾರೆ ಮೂಲ ಸಂಕಲ್ಪ ಇತ್ತು, ಗೊತ್ತಿದ್ಯಾ? ಇದನ್ನ ಯಾರು ಅನುಸರಿಸಲ್ಲ. ಆ ಸ್ಥಳದಲ್ಲಿ ಒಂದು ಗೋವನ್ನ ಕಟ್ತಾ ಇದ್ರು. ಆ ಗೋವು ಸಮೃದ್ಧಿಯಾಗಿ ಗಂಜಲ ಹಾಕಿ ತೆಪ್ಪೆ ಹಾಕಿ ಆನಂದವಾಗಿ ಮಲಗಿದ್ದೆ ಆದ್ರೆ ಆ ಸ್ಥಳದಲ್ಲಿ ಒಂದು ಮನೆ ಕಟ್ತಾ ಇದ್ರು. ಅದು 100 ವರ್ಷ ಇತಿಹಾಸ ಆಯ್ತಿತ್ತು. ಅದು ಏನೂ ಗೊತ್ತಿಲ್ಲದಲ್ಲಿ ಒಂದು ಮಣ್ಣಿನ ಗೋಡೆನೇ ಇವತ್ತು ಇತಿಹಾಸ ತೋರಿಸ್ತದೆ. ಇದು ಬೆಳಗಾವಿ ವಾಡೆಮಂತನ ಆಗ್ಬೋದು, ಎಲ್ಲವೂ ತೋರಿಸ್ತದೆ. ಇವತ್ತು ನಾನಾ ಪೂಜೆಗಳು, ಭೂಮಿ ಪೂಜೆ ಎಲ್ಲ ಮಾಡ್ತಿದ್ದಂಗೆ ವಿಘ್ನ. ಒಬ್ರು ಈ ವಾಸ್ತು ಇಲ್ಲಿ ಸರಿ ಇಲ್ಲ ಅಂತಾರೆ, ಒಬ್ರು ಆ ವಾಸ್ತು ಸರಿ ಇಲ್ಲ ಅಂತಾರೆ. ನಿಜವಾದ ವಾಸ್ತು ಯಾವ್ದಪ್ಪ ಜಗತ್ತಿಗೆ? ಜಗತ್ ರಕ್ಷಕನೇ ವಾಸ್ತು, ಪರಮಾತ್ಮನೇ. ಹಾಗಾದ್ರೆ ಆ ವಾಸ್ತು ಆದ್ರೆ ಸತ್ತ ಶವ ಅಂತ ಒಬ್ಬ ವ್ಯಕ್ತಿಗೆ ಪೂಜೆ ಮಾಡ್ಬಿಟ್ಟು ದಕ್ಷಿಣದ ಕಡೆ ಯಾಕೆ ಮಲಗಿಸ್ತೀರಿ? ಪೂಜೆ ಮಾಡೋ ದೇವ್ರನ್ನೇ ನೀವು ಮಲಗಿಸ್ತೀರಿ. ನಿಮ್ ಲೆಕ್ಕಕ್ಕೆ ಒಂದು ಶರೀರದಿಂದ ಆತ್ಮ ಹೋಯ್ತು ಅಂದ್ರೆ ಶವ ಒಂದೇ ಅಂತೀರಿ. ವಿಚಾರದಲ್ಲಿ ಗಣೇಶನಿಗೆ ಉತ್ತರದಿಂದ ತಲೆ ಕಡ್ದು ತಂದ್ರು ಸೇರಿಸಿದ್ರು ಅಂತಾರೆ. ಉತ್ತರ ನಿಮಗೆ ಬೇಕಿಲ್ಲ, ಬೇಕಾಗಿರೋದು ಪೂರ್ವ ಪಶ್ಚಿಮ. ಪೂರ್ವ ಒಂದೇ, ಪಶ್ಚಿಮಕ್ಕಿಂತ ಪೂರ್ವ ಒಂದೇ. ಯಾವ ರೀತಿ ಇದು ತಾತ್ಪರ್ಯ? ಎಲ್ಲವನ್ನು ಆಲೋಚನೆ, ಸತ್ಯದ ಜ್ಞಾನದ ಅರಿವಲ್ಲಿ ನೋಡಿದಾಗ ವಿಚಾರ ಸಿಗುತ್ತೆ. ಹಾಗಾಗಿ ಇನ್ ಮುಂದೆ ಯಾವ ರೀತಿ ಒಂದು ಬದಲಾವಣೆ ಆಗತ್ತೆ ಅಂತ ತಿಳಿಸ್ತಾ ಇದ್ದೀರಾ. ಅಂದ್ರೆ ಯಾವ ರೀತಿ ಕಂಟಕಗಳು ಎದುರು ಬರುತ್ತೆ ಗುರುಗಳೇ ನಮ್ಮ ದೇಶಕ್ಕೆ ಆಗ್ಲಿ, ಇಡೀ ಪ್ರಪಂಚಕ್ಕೆ ಆಗ್ಲಿ? ಪ್ರತಿಯೊಂದು ಕಂಟಕ ಅನ್ನೋದಕ್ಕಿಂತ ಧರ್ಮ ಮಾರ್ಗ ಮುಖ್ಯ ಆಗುತ್ತೆ. ಅಧರ್ಮ ಅನ್ನೋದು ನಾಶ ಆಗುತ್ತೆ. ಮೂಲ ಬೇಕಾಗಿರೋದೇ ಧರ್ಮ ಮಾರ್ಗ. ಜಗತ್ತಲ್ಲಿ ಸ್ತ್ರೀ ಅನ್ನೋದು ಶುದ್ಧ. ಆ ಶುದ್ಧನ ಅಶುದ್ಧದ ರೀತಿಯಲ್ಲಿ, ಮೋಹದ ರೀತಿಯಲ್ಲಿ, ನಾನು ಮೋಹಿಸೋದ್ರಲ್ಲಿ, ಅನುಭವಿಸೋದ್ರಲ್ಲಿ ಯಾರು ನೋಡಿದ್ರು ಹಿಂದೆಲ್ಲ ಹೇಳ್ತಾ ಇದ್ರು ಸ್ತ್ರೀಯಿಂದನೇ ವಿನಾಶ ಅಂತ. ಸ್ತ್ರೀ ಎನ್ನೋ ಗರ್ಭದಿಂದ ಜನಿಸುವ ಒಬ್ಬೊಬ್ಬ ವ್ಯಕ್ತಿ ಯಾವುದೇ ಆಗಲಿ ಅಂಡಾಣ ಪಿಂಡಾಣ ಏನಿದೆ ಆ ಶುದ್ಧತೆಗೆ ಪರಿಪೂರ್ಣ ತಲೆ ಬಾಗ್ಬೇಕು. ಸ್ತ್ರೀ ಶುದ್ಧ ಆದಮೇಲೆ ಗಂಡು ಜ್ಞಾನ, ಇವೆರಡು ಪರಿಪೂರ್ಣತೆ ಆಗ್ತವೆ ಮುಂದೆ. ಅದಕ್ಕೆ ಗಂಡು ದೊಡ್ಡದಲ್ಲ, ಹೆಣ್ಣು ದೊಡ್ಡದಲ್ಲ. ಶುದ್ಧನೂ ಬೇಕು, ಜ್ಞಾನನೂ ಬೇಕು. ಜಗತ್ತೇಳಂಗೆ ಹೆಣ್ಣು ಚಂಚಲೆ ಅಲ್ಲ, ಇನ್ನೊಂದಲ್ಲ. ಹಾಗಂದಿರೆ ಭರತ ಭೂಮಿ ಅದೇ ರವಿ ಕಂಡಂದ ಕವಿ ಕಂಡ ಅನ್ನಂಗೆ ಕವಿಗೆ ಗೊತ್ತು ತಾಯಿ ಜಗನ್ಮಾತೆಯ ಶಕ್ತಿ. ಜಯ ಭಾರತ ಜನನಿಯ ತನುಜಾತೆ. ಜನನಿ ಭಾರತ ಜನನಿ, ಜನ್ಮ ಕೊಟ್ಟ ತಾಯಿ. ಅದಕ್ಕೆ ತಾಯಿ ಗರ್ಭದಿಂದ ಮಗು ಹುಟ್ಟೋದು. ತಂದೆಯ ಜ್ಞಾನ ಹೊರತು ಜನ್ಮ ಕೊಡೋಕೆ ತಾಯಿನೇ ಸಾಧ್ಯ. ಅದಕ್ಕೆ ಭಾರತಾಂಬೆ ಹೆಸರು ಅಷ್ಟೊಂದು ಪವಿತ್ರವಾಗಿರೋದು. ನದಿ ಹೆಸರು ಗಂಗಾ, ಯಮುನಾ, ಸರಸ್ವತಿ.
ಅಷ್ಟೇ ಶುದ್ಧ. ನೀವು ನದಿಲಿ ಮುಳುಗ್ರಪ್ಪ, ಗಂಗಾ ನದಿಲಿ ನಿಮ್ ಕರ್ಮ ಹೋಯ್ತದೆ ಅಂತಾರೆ. ಕರ್ಮ ಹೋದ್ಮೇಲೆನೆ ಜ್ಞಾನ ಸಿಗೋದು ನಿಮ್ಗೆ. ಪಾಪ ತೊಳೆಯಕ್ಕೆ ಬೇಕು ನಿಮ್ಗೆ ನದಿ. ಜಗತ್ತಲ್ಲಿ ಪುಣ್ಯಾತ್ಮರು ಕೆಲವೊಬ್ರು ಹೇಳ್ತಾರೆ, ಹೆಣ್ಮಕ್ಳು ಚಂಚಲೆಯರು, ಅದಕ್ಕೆ ನದಿ ಹೆಸರು ಕಟ್ತಾರೆ, ಎಳಿತಾರೆ ಅಂತಂತಾರೆ. ಆದರೆ ನದಿ ಹೆಸರು ಏನಕ್ಕೆ ಅಂದ್ರೆ ಪವಿತ್ರವಾದ್ದು, ಶುದ್ಧ, ನಿಮ್ಮನ್ನೇ ಶುದ್ಧ ಮಾಡೋದು. ಇವಾಗ 18 ಕೋಟಿ ಜನ ಬದುಕಿರ್ತಾರೆ ಅಂತ ಹೇಳ್ತಾ ಇದ್ದೀರಾ ನೀವು ಮುಂದಕ್ಕೆ. ಸೊ ಆವಾಗ ಆ ಒಂದು ಸಂದರ್ಭಕ್ಕೆ ಏನೆಲ್ಲ ಒಂದು ಬದಲಾವಣೆ ಆಗುತ್ತೆ, ನಾವು ಇವಾಗಿರೋ ಅಂಥವ್ರು ಏನು ಬದಲಾವಣೆ ಮಾಡ್ಕೋಬೇಕು ನಮ್ಮಲ್ಲಿ? ನೋಡಿ, ಬದಲಾವಣೆ ಅನ್ನೋದು ಪರಮಾತ್ಮ ನೇರವಾಗಿ ಸಿಗ್ತಾರೆ. ಯಾರನ್ನ ರಕ್ಷಣೆ ಮಾಡಬೇಕು, ಯಾರು ಎಲೆಮರಕಾಯಿನಂಗೆ ಬ್ರಹ್ಮ ಸಂಕಲ್ಪದಲ್ಲಿ ಪಾಪಕರ್ಮಗಳ ಬರೆ ಏನಿದೆಯೋ ಅದು ಪೂರ್ಣ ಆಗುತ್ತೆ. ಪೂರ್ಣ ಆಗಿ ದೈವ ಜ್ಞಾನ ಬರುತ್ತೆ, ದೈವ ಸಿದ್ಧಿ ಬರುತ್ತೆ. ದೈವ ಸಿದ್ಧಿ ಆದಾಗ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ, ತಾಯಿ ಜಗನ್ಮಾತೆ ಸಾಕ್ಷಾತ್ಕಾರ ಆಗುತ್ತೆ, ಗುರುಕುಲ ಬರುತ್ತೆ. ಈಗಿನ ಕಾರ್ಪೊರೇಟ್ ಸಂಸ್ಥೆಗಳು ಯಾವುದೇ ಆಗಲಿ, ವಿದ್ಯಾಭ್ಯಾಸದ ದೊಡ್ಡ ದೊಡ್ಡ ಸಂಸ್ಥೆಗಳು ಯಾವ ಲೆಕ್ಕಕ್ಕೆ ಬರಲ್ಲ. ಇವು ಇನ್ನು ಮುಂದಕ್ಕೆ ಗುರುಕುಲ, ಹೌದು, ಖಂಡಿತ ಬರುತ್ತೆ ಅದು. ಮತ್ತೆ ಇಲ್ಲಿನ ವಿದ್ಯಾಭ್ಯಾಸದ ಬದಲಾವಣೆಗಳಾಗ್ತವೆ. ಗುರು ಹಿರಿಯರ ತಾತ್ಪರ್ಯ ಹೇಳ್ಕೊಡ್ತಾರೆ. ಮೂಲ ಅಲ್ಲೇ ಆಗೋಗಿದೆ. ವಿದ್ಯಾಭ್ಯಾಸ ಅನ್ನೋದು ಹಣಕ್ಕಾಗಿ ಅನ್ನೋದಾಗ್ಬಿಟ್ಟಿದೆ, ವ್ಯವಹಾರಿಕ ಆಗಿದೆ. ಅದರಿಂದ ಹೊರತಾಗಿ ಜ್ಞಾನದ ಬದಲಾವಣೆ ಬರುತ್ತೆ, ಗುರುವಿನ ಸಂಸ್ಕಾರ ಬರುತ್ತೆ, ತಾಯಿ ತಂದೆಯ ಸಂಸ್ಕಾರ ಬರುತ್ತೆ, ದೇವರ ದಾರಿ ಸಿಗುತ್ತೆ. ಇಷ್ಟು ಬದಲಾವಣೆಗಳಾಗ್ತವೆ. 18 ಕೋಟಿ ಜೀವರಾಶಿ ಉಳಿದಿರುವಾಗ ಪರಮಾತ್ಮನೇ ಅವ್ರ ಹಿಂದೆಲ್ಲ ಹೇಗೆ ಬಂದಿದ್ರು, ಅವ್ರ ಮೂಲ ನಾಮಕರಣದಲ್ಲಿ ಏನೇನು ಕಾರ್ಯ ಮಾಡಿಸ್ಬೇಕು ಎಲ್ಲವೂ ಅವ್ರು ಕೊಟ್ಟು ದೇವರ ಮಕ್ಕಳ ಆಡಳಿತ ಬರುತ್ತೆ. ಅವರ ಆಡಳಿತ, ದೇವರ ಮಕ್ಕಳ ಆಡಳಿತ, ಧರ್ಮದ ಆಡಳಿತ ಬರುತ್ತೆ. ಅಂದು ಗಾಂಧೀಜಿ ಕಂಡಂತ ಕನಸು, ಒಂದು ಹೆಣ್ಮಗಳು ನಿರ್ಭಯವಾಗಿ ಓಡಾಡಬೇಕು ಅಂದಾಗ ಯಾವುದೇ ಒಂದು ಮೋಹಿಸುವ ಜ್ಞಾನ ಇರಲ್ಲ, ಸತ್ಯದ ಜ್ಞಾನ ಇರ್ತದೆ, ನಂದು ನನ್ನಿಂದ ಅನ್ನೋದಿರಲ್ಲ. ಇವೆಲ್ಲವೂ ಬದಲಾವಣೆ ಆಗ್ತವೆ. ದುಡ್ಡಿರೋರೇ ರಾಜ ಅಂತಾರೆ. ಅವಾಗ ಸರ್ವೇ ಸಮಾನ, ಒಂದೇ ದೈವ, ಒಂದೇ ಮಾರ್ಗ, ಒಂದೇ ಧರ್ಮದಲ್ಲಿ ಪಾಲನೆ ಇರುತ್ತೆ. ಇವಾಗ ಬರ್ತಾ ಇರೋ, ನೀವು ಹೇಳಿದ್ರೆ 71,000 ಕಾಯಿಲೆಗಳು, 74,415 ಕಾಯಿಲೆಗಳು ಇದಾವೆ. ಆ 74,415 ಕಾಯಿಲೆಗೆ ಏನು ಆಯುರ್ವೇದ, ಏನು ಮುಂದೆ ಗಿಡಮೂಲಿಕೆಯಿಂದ ಏನಾಗಬೇಕು ಅಂದು ವಸಿಷ್ಠ ಮಾಮುನಿಗಳು ಇದ್ದಾಗಲೇ ಎಲ್ಲವೂ ಆ ಸಂದರ್ಭಕ್ಕೆ ಏನೇನು ಸಿದ್ಧತೆ ಆಗಬೇಕು ಅದು ಒಂದು ಸಿದ್ಧತೆ ಆಗಿದೆ. ಸಂದರ್ಭಕ್ಕೆ ಇಲ್ಲಿನ ಭಕ್ತರು ಕೆಲವೊಬ್ರಿಗೆ ಈಗ ಮೊನ್ನೆ ಕಣ್ಣಂತ ಒಂದು ಸಿಡುಬು ಕಾಯಿಲೆ ನೆಪವಾಗಿ ಹಿಂದೆ ಎಷ್ಟೋ ವರ್ಷಗಳಿಂದ ಬರ್ತಾ ಇತ್ತು. ಅದು ಬಂದಿದ್ದಕ್ಕೆ ಅದು ಪರಿಹಾರನೂ ಮಾಡಿಸಿದ್ದಾರೆ ದೇವರು. ಅದಕ್ಕೆ ಏನು ಮಾಡಬೇಕು ಅಂತ ಹಾಗೆ ಮಾಡಿಸ್ತಾರೆ. ಇದು ಹಾಸ್ಪಿಟ್ಲಲ್ಲಿ ಆಗದಿದ್ದಲ್ಲ, ಇನ್ನೊಂದಲ್ಲ. ಮತ್ತು ಇನ್ನು ಮಾಮೂಲಿ ಏನು ಈಗ ಹಿಂದೆಲ್ಲ ಏನು ಕರೋನಾ ಅಂದ್ರೋ ಮತ್ತೆ ಮರುಕಳಿಸ್ತದೆ, ಮತ್ತೆ ಬರುತ್ತೆ ಕೊರೋನಾ. ಪ್ರತಿಯೊಬ್ಬರು ಇನ್ನು ಎಲ್ಲರೂ PP ಕಿಟ್ ಹಾಕೊಂಡು ಆಕ್ಸಿಜನ್ ಹಾಕೊಂಡು ಓಡಾಡೋವಾಗ ರೋಡಲ್ಲಿ ಓಡಾಡ್ತಿರೋ ಬೇರೆಯವರು, ದೇವ್ರ ಮಕ್ಕಳು ಅಂದವರು, ದೇವ್ರ ರಕ್ಷಣೆ ಮಕ್ಕಳು ಆನಂದವಾಗಿ ಓಡಾಡ್ತಿರ್ತಾರೆ. ಅವ್ರಿಗೇನೂ ಆಗಲ್ಲ, ದೇವ್ರ ರಕ್ಷಣೆ ಮಾಡ್ತಾರಪ್ಪ. ಆ ಒಂದು PP ಕಿಟ್ ಹಾಕೊಂಡು ಓಡಾಡುವಂತ ಒಂದು ಕಾಲನೂ ಬರುತ್ತೆ. ಖಂಡಿತ ಬರುತ್ತೆ. ಅಂದ್ರೆ ಉಸಿರಾಡೋಕ್ ಕೂಡ ಸಮಸ್ಯೆ ಆಗುತ್ತೆ. ಖಂಡಿತ ಮುಂದೆ ಬರೋದೇ ಅದು. ಏನು ಅಣು ಬಾಂಬು ಅಂತಾರೋ ಅವೆಲ್ಲ ಪ್ರಚೋದನೆಗಾಗಿ ಆಟೋಮೆಟಿಕ್ ಅವೇ ಸ್ಫೋಟ ಆಗುತ್ತೆ. ಅಂದ್ರೆ ಬಹಳ ವಿನಾಶ ಆಗುತ್ತೆ ಆಗ. ಖಂಡಿತ ವಿನಾಶ ಆಗುತ್ತೆ. ಸೊ ಮತ್ತೆ ಇವಾಗ ನೀವ್ ಹೇಳೋ ಹಾಗೆ ಗುರುಗಳೇ, ಅಂದ್ರೆ ಮತ್ತೆ ಒಂದು 100-200 ವರ್ಷ ಹಿಂದೆ ಹೋಗುತ್ತಲ್ವಾ ಗುರುಗಳೇ? ಖಂಡಿತ 250 ವರ್ಷದ ಹಿಂದಕ್ಕೆ ಹೋಗ್ತಾರೆ. 250 ವರ್ಷದ ಹಿಂದೆ ಈ ಜಗತ್ತಲ್ಲಿ ಏನಾಗ್ತಿದೆ ಅಂದ್ರೆ, ಹಿಂದೆಲ್ಲ ಏನಾಗ್ತಿದ್ರು ಅಂದ್ರೆ, ಯಾರೋ ಸಿಟಿಲಿ ಕೆಲಸ ಮಾಡ್ತಾರೆ ಅಂದ್ರೆ ಏನೋ 25-30 ವರ್ಷದ ಹಿಂದೆ ಒಂದು ಕಂಪನಿಯಲ್ಲಿ, ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಇದ್ದಾರೆ ಅಂದ್ರೆ ಇವ್ರು ಹುಡಿಕೊಂಡೋಗಿ ಅವ್ರನ್ನ ಕರ್ಕೊಂಬಂದು KG ಗಟ್ಲೆ ಚಿನ್ನ ಕೊಡ್ತಿದ್ ಕಾಲ ಕೊಟ್ಟು ಅವರ ಆಯು ಭೋಗವನ್ನೆಲ್ಲ ನೋಡಿ ಎಲ್ಲ ಇದು ಮಾಡ್ತಿದ್ರು. ಇವತ್ತು ಅಂಥ ಸಾಫ್ಟ್ವೇರಿಂಗಲ್ಲೇ ನಿಲ್ಲಿಸೋ ಅಂಥದ್ದು AI ಅಂತ ಬಂದಿದೆ. ಹೌದು, ಮುಂದೆ ಜಗತ್ತಲ್ಲಿ ವಿನಾಶಕ್ಕೆ ಅದ್ರಪ್ಪ ಅನ್ನೋದಂಥ ಟೆಕ್ನಾಲಜಿ ಇನ್ಯಾವುದು ಉಳಿಯಲ್ಲ. ಮನುಷ್ಯ ಮಾಡಿದ್ದು, ದೇವ್ರು ಕೊಟ್ಟಿರೋದು ಒಂದೇ ಜ್ಞಾನ, ಒಂದೇ ದೇವ್ರು, ಒಂದೇ ಧರ್ಮ, ಒಂದೇ ಜಾತಿ, ಗಂಡು ಹೆಣ್ಣು ಒಂದೇ ಜಾತಿ. ಈ ಧರ್ಮ ಪಾಲನೆ ಬರುತ್ತಪ್ಪ. ಕೊಟ್ಟಿರೋ ದೇವರು ಭೂಮಿ ತಾಯಿ ಕೊಟ್ಟಿದ್ದಾರೆ. ಭೂಮಿ ತಾಯಿ ಬೆವ್ರು ಸುರಿಸಿ ಭೂಮಿಗೆ ಇರಬೇಕು, ಆಹಾರ ಬೆಳಿಬೇಕು, ತಿನ್ಬೇಕು, ಅವನು ಶುದ್ಧನಾಗಬೇಕು. ಇನ್ನು ಪೆನ್ನು ಪೇಪರ್ ಇಟ್ಕೊಂಡು ಬರ್ದು
ಇನ್ಯಾ ಕಾಲ ನಡೆಯಲ್ಲ. ಈ ರೀತಿ ವಿಚಾರಗಳಿದ್ದಾವೆ ದೇವ್ರ ವಿಚಾರ. ಧರ್ಮದ ಸಿದ್ಧತೆಗೆ ನಾನಾ ಜಾಗಗಳ ಸಿದ್ಧತೆಯೂ ನಡೀತಾ ಇದೆ. ದೇವ್ರು ಯಾರ್ಯಾರು ಕರ್ಸ್ಕೋಬೇಕು ಅವ್ರು ಕರ್ಸ್ಕೊಂಡು ದೈವ ಸಾಕ್ಷಾತ್ಕಾರ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ವಿಚಾರನ ನಮಗೆ ನೀವು ನೀಡ್ತಾ ಬರ್ತಾ ಇದ್ದೀರಾ ಗುರುಗಳೇ, ಅದಕ್ಕೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಕಾಲಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಎಷ್ಟೋ ವಿಚಾರಗಳಿದೆ, ಸಮಯದ ಅಭಾವ. ಹಾಗಾಗಿ ಕಾಲಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಇನ್ನೂ ಹೆಚ್ಚಾಗಿ ತಿಳಿಸ್ಕೊಡ್ಬೇಕು ನಮಗೆ. ದೇವ್ರು ತಿಳಿಸ್ಕೊಡ್ತಾರಪ್ಪ. ಧನ್ಯವಾದಗಳು.